ओम शांति। इत्तीना मुरली दिनांक 10 मार्च 2026 मुरली महावाक्यಗಳು मीठे बच्चे। सबसे बड़ी बीमारी देह अभिमान की है, इससे ही डाउनफॉल हुआ है, इसलिए अब देही अभिमानी बनो। ಮಧುರ ಮಕ್ಕಳೇ, ಎಲ್ಲಕ್ಕಿಂತ ಅತಿ ದೊಡ್ಡ ರೋಗ ಆಗಿದೆ ದೇಹ ಅಭಿಮಾನ. ಇದರಿಂದಲೇ ಪತನವಾಗುತ್ತಾ ಬಂದಿದೆ. ಅದಕ್ಕಾಗಿ ಈಗ ದೇಹಿ ಆತ್ಮ ಅಭಿಮಾನಿಗಳು ಆಗ್ರಿ. ಶಿವ ಭಗವಾನು ಆಚ್ ಬಾಬರ ಮಹಾವಾಕ್ಯ ಆಗಿದೆ, ಎಲ್ಲಕ್ಕಿಂತ ದೊಡ್ಡ ರೋಗ, ಕಠೋರ ಕ್ರೋನಿಕ್ ಆಗಿರುವಂಥ ರೋಗ ಯಾವುದು ಅಂದರೆ ದೇಹ ಅಭಿಮಾನ. ದೇಹ ಅಭಿಮಾನ ಅರ್ಥಾತ್ ನಾನು ಅನ್ನುವಂತಹ ಯಾವುದು ಸ್ಮೃತಿ ಇದೆ, ನಾನು ಅನ್ನುವಂತಹ ಶಬ್ದಕ್ಕೆ ಸ್ವರೂಪ ಯಾವುದು ಅಂತಂದರೆ ಈ ಮನುಷ್ಯ ಜೀವನವನ್ನೇ ನಾನು ಅಂತ ತಿಳ್ಕೊಂಡಿರೋದು, ಅಥವಾ ಈ ಬ್ರಹ್ಮಕುಮಾರಿ ಪಾತ್ರವನ್ನೇ ನಾನು ಅಂತ ತಿಳ್ಕೊಂಡಿರೋದು. ಒಬ್ಬ ಯೋಗಿ ಜೀವನ ಒಂದು ಪಾತ್ರ ಮಾತ್ರ, ಇದನ್ನೇ ನಾನು ಅಂತ ತಿಳ್ಕೊಂಡಿರೋದು ಕೂಡ ದೇಹ ಅಭಿಮಾನನೇ ಆಗಿದೆ. ನಾನು ಕೇವಲ ಈ ಎಲ್ಲ ಪಾತ್ರಗಳಿಂದ, ಈ ಎಲ್ಲ ಸ್ಟೋರಿಯಿಂದ, ಮನಸ್ಸಿನ ಸಂಕಲ್ಪದಿಂದಲೂ ಪರೆಯಾಗಿರುವಂತಹ ಅಶರೀರಿ ನಿರಾಕಾರ ಆತ್ಮನಾಗಿರುವೆ. ಆದರೆ ಈ ಸತ್ಯವನ್ನು ಮರೆತು ಅನೇಕ ಸಮಯದ ಈ ಕಾಲಚಕ್ರದಲ್ಲಿ ಪುನರ್ಜನ್ಮದ ಒಂದು ಚಕ್ರದಲ್ಲಿ ಬರ್ತಾ ನಾನು ಅನ್ನೋದನ್ನು ಈ ದೇಹ, ನಾನು ಅಂದರೆ ಸ್ಥೂಲ, ನಾನು ಅಂದರೆ ಮಾತನಾಡುವವರು ಅಂತ ತಿಳ್ಕೊಂಡಿದ್ದೀವಿ. ರೋಲ್ ಮಾತಾಡ್ತದ, ಈ ಒಂದು ಪಾತ್ರ ಮಾತಾಡ್ತದ, ದೇಹ ಮಾತಾಡ್ತದ, ಮನಸ್ಸು ಮಾತಾಡ್ತದ, ಆತ್ಮ ಎಂದಿಗೂ ಮಾತಾಡೋದಿಲ್ಲ. ಆತ್ಮ ಸ್ಪೀಚ್ಲೆಸ್, ಆತ್ಮ ಥಾಟ್ಲೆಸ್ ಇದೆ. ಆ ಒಂದು ಸಂಕಲ್ಪರಹಿತ, ವಿಚಾರರಹಿತ, ಅಥವಾ ಈ ಎಲ್ಲ ಮಾತಿನಿಂದ ಪರೆಯಾಗಿರುವಂತಹ ವಾಣಿಸೆ ಪರೆ ನಾನು ಆತ್ಮ ಇದ್ದೀನಿ. ಈ ಸತ್ಯವನ್ನು ಮರೆತು ನಾನು ಏನು ತಿಳ್ಕೊಂಡಿದ್ದೀನಿ, ಈ ಮೂಮೆಂಟ್ಸ್ ನನ್ನೊಳಗೆ ಅದಾವ ಅಂತ ತಿಳ್ಕೊಂಡಿದ್ದೀನಿ. ಆತ್ಮ ಸ್ಥಿರ ಇದೆ, ಆತ್ಮ ಅಲಗಾಡೋದಿಲ್ಲ. ಅಲಗಾಡದಂತಹ ಸ್ಥಿರವಾದ ಶಕ್ತಿ ನಾನು. ಈ ಅಲಗಾಡುವ ಶರೀರನೇ ನಾನು, ಬದಲಾಗುವ ಶರೀರ ನಾನು, ಮಾತನಾಡುವ ವ್ಯಕ್ತಿತ್ವ ನಾನು, ವಿಚಾರ ಮಾಡುವ ವ್ಯಕ್ತಿತ್ವ ನಾನು ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ದೇಹ ಅಭಿಮಾನವೇ ಈ ಪತನಕ್ಕೆ, ಈ ಎಲ್ಲ ಪತನಕ್ಕೆ, ದುಃಖಕ್ಕೆ, ಅಶಾಂತಿಗೆ, ಚಿಂತೆಗೆ, ಹರಾಜಕತೆಗೆ ಎಲ್ಲದಕ್ಕೂ ಕಾರಣ ದೇಹ ಅಭಿಮಾನವಾಗಿದೆ. ಅದಕ್ಕಾಗಿ ತಾವು ಮಕ್ಕಳು ಈಗ ದೇಹಿ ಅಭಿಮಾನಿ ಆಗಬೇಕು. ದೇಹಿ ಅಭಿಮಾನಿ ಯಾಕಾಗಬೇಕು ಅಂತಂದರೆ, ಉತ್ಥಾನ ಆಗಬೇಕು ಅಂದರೆ ಆತ್ಮ ಕಲ್ಯಾಣ ಅರ್ಥಾತ್ ಆತ್ಮನ ಒಂದು ಮೂಲ ಸ್ಥಿತಿಯಿಂದ ಅಗಲಿರುವಂತಹ ಈ ಮನಸ್ಸು ಏನು ಈ ದೇಹವನ್ನೇ ನಾನು ಅಂತ ತಿಳ್ಕೊಂಡಿದೆಯಲ್ಲ, ಇದರಿಂದ ಮುಕ್ತಾಗಿ ನಾನು ಅಂದರೆ ದೇಹ, ಈ ಮೂಮೆಂಟ್ಸ್, ಈ ಎಲ್ಲ ಥಾಟ್ಸ್, ಈ ಫೀಲಿಂಗ್ಸ್, ಇವೆಲ್ಲವುಗಳಿಂದ ಪರೆಯಾಗಿರುವಂತಹ ಅತ್ಯಂತ ನಿರ್ಮಲ, ಶುದ್ಧ, ಪವಿತ್ರ ನಾ ಆತ್ಮನಾಗಿರುವೆ ಎನ್ನುವಂಥದ್ದು ಅಥವಾ ಕಂಪ್ಲೀಟ್ ಸ್ವೀಕಾರ ಮಾಡ್ತದೋ, ತನ್ನ ಹಳೆಯ ಎಲ್ಲ ವಿಚಾರಗಳನ್ನು, ಹಳೆಯ ಎಲ್ಲ ಅನುಭವಗಳನ್ನು ಯಾವಾಗ ಬಾಬಾನ ಎದುರುಗಡೆ ಅರ್ಪಣೆ ಮಾಡಲಾಗ್ತದೋ, ಆಗ ಈ ದೇಹಿ ಅಭಿಮಾನಿ ಸ್ಥಿತಿ ಸಂಪೂರ್ಣ ಅನುಭೂತಿಯಾಗ್ತದ. ಈ ಸ್ಥಿತಿಯಿಂದ ಮಾತ್ರ ಆತ್ಮದ ಉನ್ನತಿ ಆಗಲಿಕ್ಕೆ ಸಾಧ್ಯವಿದೆ. ಪ್ರಶ್ನೆ, ತುಮ್ ಬಚ್ಚೋಂ ಕಿ ಕರ್ಮಾತೀತ ಅವಸ್ಥಾ ಕಬ್ ಹೋಗೆ? ತಾವು ಮಕ್ಕಳ ಕರ್ಮಾತೀತ ಅವಸ್ಥೆ ಯಾವಾಗಲಿಕ್ಕೆ ಸಾಧ್ಯತೆ? ಬಾಬಾ ಉತ್ತರದಲ್ಲಿ ಹೇಳ್ತಾರೆ, ಜಬ್ ಯೋಗ ಬಲಸೆ ಕರ್ಮ ಭೋಗ ಪರ್ ವಿಜಯ ಪ್ರಾಪ್ತ ಕರೆಂಗೆ. ಯಾವಾಗ ಯೋಗ ಬಲದಿಂದ ಕರ್ಮ ಭೋಗದ ಮೇಲೆ ವಿಜಯವನ್ನು ಪಡಿತೀರಿ. ಯೋಗ ಬಲ ಅರ್ಥಾತ್ ಯೋಗದ ಶಕ್ತಿಯಿಂದ ನಾನು ಆತ್ಮ ಇದ್ದೀನಿ ಅನ್ನುವಂಥದ್ದು ಪೂರಾ ಈ ಮನಸ್ಸು ಯಾವಾಗ ಈ ಸತ್ಯವನ್ನು ಪೂರ್ಣ ಸ್ವೀಕಾರ ಮಾಡ್ತದೋ, ಆಗ ಈ ಮನಸ್ಸಿನಲ್ಲಿ ಬಲ, ಶಕ್ತಿ ಜಮಾ ಆಗ್ತದ. ಯೋಗ ಬಲದಿಂದ ಕರ್ಮ ಭೋಗದ ಮೇಲೆ ವಿಜಯ ಪ್ರಾಪ್ತ ಮಾಡ್ತೀರಿ. ಕರ್ಮ ಭೋಗ ಏನಿದೆ, ಈ ಕರ್ಮ ಭೋಗ ಭೋಗಿಸ್ತಾ ಇರುವುದು ಪಾತ್ರದ ಮನಸ್ಸು ಅಥವಾ ಈ ಪಾತ್ರ. ನಾ ಆತ್ಮ, ಮನಸ್ಸು ಮತ್ತು ಪಾತ್ರದಿಂದ ಪರೆಯಾಗಿರುವಂತಹ ಅಕರ್ತ, ಅಭೋಕ್ತ
ಹಾಗೂ ಕರ್ಮಾತೀತ ಆತ್ಮ ಇದ್ದೀನಿ. ಯಾವಾಗ ಈ ಸತ್ಯ ಪೂರಾ ಈ ಮನಸ್ಸು ಸ್ವೀಕಾರ ಮಾಡ್ತದೋ, ನಾ ಆತ್ಮ ಅಕರ್ತಾ ಇದ್ದೀನಿ, ಅಭೋಗ್ತಾ ಇದ್ದೀನಿ ಎನ್ನುವಂಥದ್ದು, ಅವಾಗ ಕರ್ಮಾತೀತ ಸ್ಥಿತಿ ಬಂದ್ಬಿಡ್ತದೆ. ಪೂರಾ ದೇಹಿ ಅಭಿಮಾನಿ ಬನೆಂಗೆ. ಯಾವಾಗ ಕರ್ಮ ಭೋಗದ ಮೇಲೆ ವಿಜಯ ಆಗ್ತೀರಿ, ಸಂಪೂರ್ಣ ಯೋಗ ಬಲ ಜಮಾ ಮಾಡ್ಕೋತೀರಿ, ಸಂಪೂರ್ಣ ದೇಹಿ ಅಭಿಮಾನಿ ಆಗ್ತೀರಿ. ದೇಹ ಅಭಿಮಾನ ಕಾ ಹಿ ರೋಗ ಸಬ್ಸೆ ಬಡಾ ಹೈ. ನನಗೆ ನಾನು ಒಬ್ಬ ತಾಯಿ ಅನ್ಕೊಂಡಿರೋದು, ನನಗೆ ನಾನೊಬ್ಬ ಬ್ರಹ್ಮಕುಮಾರಿ ಅಥವಾ ಬ್ರಹ್ಮಕುಮಾರ್ ಅನ್ಕೊಂಡಿರೋದು, ಅಥವಾ ಒಬ್ಬ ಯೋಗಿ ತಪಸ್ವಿ ಅನ್ಕೊಂಡಿರೋದು, ಒಬ್ಬ ಗೃಹಸ್ಥಿ ಅನ್ಕೊಂಡಿರೋದು, ಏನೇ ಒಂದು ನಾನೊಂದು ಪಾತ್ರ, ನನಗೆ ನಾನು ಸ್ಥೂಲ, ನಾನೊಬ್ಬ ಸಂಬಂಧದಲ್ಲಿ ಅನುಭವ ಮಾಡ್ತೀನಂತಂದ್ರೆ ಇದೇ ಬಹಳ ದೊಡ್ಡ ದೇಹಾಭಿಮಾನದ ರೋಗ ಅಂತಾರೆ ಬಾಬಾ. ಇಸಸೆ ದುನಿಯಾ ಪತಿತ್ ಹುಯಿ ಹೇ. ಇದರಿಂದಲೇ ಈ ಜಗತ್ತು ಪತಿತಾಗಿರೋದು. ಅಂದರೆ ನಮಗೆ ಸಿಕ್ಕಿರುವಂಥ ಅಭಿನಯ ಪಾತ್ರವನ್ನೇ ನಾನು ಅಂತ ತಿಳ್ಕೊಂಡಿರೋದೇ ಈ ಜಗತ್ತು ಪತಿತಾಗಲಿಕ್ಕೆ ಕಾರಣ. ದೇಹಿ ಅಭಿಮಾನಿ ಬನೋ ತೋ ವಹ ಖುಷಿ ವಹ ನಶಾ ರಹೆ ಚಲನ್ ಬಿ ಸುಧರೆ. ಬಾಬಾ ಇದನ್ನು ನಿಶಾನಿ ಹೇಳ್ತಾರೆ, ಒಂದು ವೇಳೆ ನೀವು ದೇಹಿ ಅಭಿಮಾನಿ ಆಗಿದ್ದೇ ಆದರೆ ಆ ಖುಷಿ, ಆ ನಶಾ ಹಾಗೂ ಆ ಖುಷಿ ಮತ್ತು ನಶಾ ನಿಮ್ಮೊಳಗಿರ್ತದ. ಮತ್ತು ಚಲನೆಯೂ ಕೂಡ ಸುಧಾರಣೆ ಆಗ್ತದೆ. ಚಲನೆ ಅಂದರೆ ಮೊದಲು ಮಾತಾಡೋದಕ್ಕಿಂತ ರಫ್ ಮಾತಾಡೋದನ್ನು ಸಾಫ್ಟ್ ಮಾತಾಡೋದ್ರಲ್ಲಿ ಬದಲಾವಣೆ, ಅಥವಾ ರಫ್ ವ್ಯವಹಾರವನ್ನು ಬಹಳ ಉತ್ತಮವಾದ ಅಲೌಕಿಕ ವ್ಯವಹಾರದಲ್ಲಿ ಪರಿವರ್ತನೆ ಮಾಡಿಕೊಂಡಿರುವಂಥದ್ದು ಬಾಬಾ ಹೇಳ್ತಾ ಇಲ್ಲ. ಬಾಬಾ ಹೇಳ್ತಾ ಇರೋದು, ಯಾವುದು ಎಲ್ಲರನ್ನೂ ದೇಹ ರೂಪದಲ್ಲಿ ನೋಡ್ತಾ ಇದ್ದೆ, ಮಾನವರ ರೂಪದಲ್ಲಿ ನೋಡ್ತಾ ಇದ್ದೆ, ಈಗ ಇದು ಒಂದು ಪಾತ್ರ ಅನ್ನೋ ಸತ್ಯ ತಿಳಿದ ಮೇಲೆ ಎಲ್ಲರೊಳಗ ನಿರಾಕಾರಿ ಸಂಪೂರ್ಣ ಆತ್ಮ ಏನಿದೆಯಲ್ಲ ಇದನ್ನು ನೋಡ್ತಾ ಇದ್ದೀನಿ. ಇದು ನನ್ನ ಚಲನೆಯಲ್ಲಿ ಬದಲಾವಣೆ ಆಗಿರುವಂಥದ್ದು. ಈ ಬದಲಾವಣೆ ಬರೋದು ಕೇವಲ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗೋದ್ರಿಂದ ಮಾತ್ರ ಸಾಧ್ಯ ಅಂತಾರೆ ಬಾಬಾ. ವರದಾನ್. ಇಂದಿನ ಮುರಳಿಯ ಮುಖ್ಯ ಸಾರ್, ದೇಹ ಅಭಿಮಾನ್ಯ ಆಕರ್ ಕೋಯಿ ಭಿ ಉಲ್ಟಾ ಸುಲ್ಟಾ ಕಾರ್ಯ ನಹಿ ಕರ್ನಾ ಹೇ. ದೇಹ ಅಭಿಮಾನದಲ್ಲಿ ಬಂದು ಉಲ್ಟಾ ಸುಲ್ಟಾ ಕಾರ್ಯಗಳನ್ನು ಮಾಡಬೇಡ್ರಿ. ಅಂದರೆ ಅದು ಜೋರಾಗಿ ಮಾತಾಡೋದಿರ್ಬೋದು, ಕ್ರೋಧ ಮಾಡೋದೇ ಇರ್ಬೋದು, ಅಥವಾ ಏನೋ ಹೇರಾಪೇರಿ ಮಾಡೋದೇ ಇರ್ಬೋದು. ಇದೊಂದು ಪಾತ್ರವೂ ಕೂಡ ಇದರಲ್ಲಿ ಪಾತ್ರದಲ್ಲಿ ತಪ್ಪುಗಳನ್ನು ಮಾಡಿರ್ಬೋದು. ಆದರೆ ಬಾಬಾ ಹೇಳೋದು ಮನಸ್ಸಿಗೆ ಉಲ್ಟಾ ಸುಲ್ಟಾ ಕೆಲಸ ಮಾಡಬೇಡ ಅಂತಂದ್ರೆ, ನೀನು ನಾನು ತಿಂತಾ ಇದ್ದೀನಿ, ನಾನು ಉಣ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ಇದು ನನಗೆ ಬೇಕಿದೆ ಅನ್ನೋದೇ ಉಲ್ಟಾ ಸುಲ್ಟಾ ಕರ್ಮ. ಯಾಕಂದರೆ ನಾನು ತಿನ್ನುವಂಥ ದೇಹ ಅಲ್ಲ, ನಡೆದಾಡುವಂಥ ಮನುಷ್ಯ ನಾನಲ್ಲ. ನಾನು ಈ ಮನುಷ್ಯ ಪಾತ್ರವನ್ನು ಅಭಿನಯ ಮಾಡುವಂತಹ ಚಲನರಹಿತ ಸ್ಥಿರವಾದಂತಹ ಸತ್ಯ ಸ್ವರೂಪ ಆತ್ಮ ಇದ್ದೀನಿ. ಅಂದ ಮೇಲೆ ನಾ ಆತ್ಮ ಸ್ಥಿರ, ಶಾಶ್ವತ, ಅವಿನಾಶಿ ಅನ್ನೋದನ್ನು ಬಿಟ್ಟು ನಾನು ಕುಡಿತೀನಿ, ತಿಂತೀನಿ, ಮಾಡ್ತೀನಿ, ನಾನೇ ಕ್ರೋಧ ಮಾಡಿದ್ದು, ಇದು ನಾನೇ ಕಟ್ಸಿದ್ದು, ಇದು ನಾನೇ ಬೆಳೆಸಿದ್ದು ಅಂತಂತೀರಂದ್ರೆ ಇದು ಉಲ್ಟಾ ಕರ್ಮನೇ ಆಯಿತು. ದೇಹಿ ಅಭಿಮಾನಿ ಬನ್ನೇಕ ಪೂರಾ ಪುರುಷಾರ್ಥ ಕರ್ನಾ ಹೇ. ಎಷ್ಟು ಸಾಧ್ಯ ಅಷ್ಟು ಎಲ್ಲ ಏನು ಕೆಲಸ ಕಾರ್ಯ ಇದೆ ಇದರಲ್ಲಿ ಮುಖ್ಯ ಡ್ಯೂಟಿ ಬಾಬಾರ ಶ್ರೀಮತ ಆಗಿದೆ, ದೇಹದಿಂದ ಅತೀತ ದೇಹಿ ಆಗುವಂತಹ ಪುರುಷಾರ್ಥ ಮಾಡ್ರಿ. ಅಪ್ನಿ ಸೀರತ್ ಸುಧಾರ್ತೆ ರಹನಾ ಹೇ. ತಮ್ಮ ಚಲನೆಯನ್ನು, ತಮ್ಮ ಲಕ್ಷಣಗಳನ್ನು, ವ್ಯವಹಾರಗಳನ್ನು ಸುಧಾರಣೆ ಮಾಡ್ಕೋತಾ ಹೋಗ್ರಿ ಅಂತಾರೆ ಬಾಬಾ. ಯಾಕಂದರೆ ಅವಾಗ ದೇಹ ನೋಡ್ತೀವಿ, ದೇಹ ನೋಡಿದಾಗ ದೇಹದ ಒಂದು ಸ್ಮೃತಿಯಿಂದ ಸಂಬಂಧಗಳು, ಪದಾರ್ಥಗಳು, ಆ ದೇಹದ ಪೊಸಿಷನ್ ಇವೆಲ್ಲ ನೆನಪಿಗೆ ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಚಲನೆ ಈ ರೀತಿ ಸುಧಾರಣೆ ಮಾಡಿಕೊಳ್ಳ್ರಿ. ಆತ್ಮಿಕ ಭಾವ, ಆತ್ಮಿಕ ಒಂದು ಸ್ಮೃತಿಯಲ್ಲಿ ಇದ್ದುಕೊಂಡು ಯಾರನ್ನೇ ನೋಡಿದರೂ ಕೂಡ ಅದರಲ್ಲಿ ನಿರಾಕಾರ ಆತ್ಮನನ್ನೇ ನೋಡುವಂತಹ ಅಭ್ಯಾಸ ಮಾಡಿರಿ. ಸೆಕೆಂಡ್ ಪಾಯಿಂಟ್, ಬಹುತ್ ಮೀಠಾ ಶೀತಲ್ ಬನ್ನಾ ಹೇ. ಬಹಳ ಮಧುರ ಮತ್ತು ಶೀತಲ ಆಗಬೇಕಾಗಿದೆ. ಮಧುರ ಅರ್ಥಾತ್ ಆತ್ಮಾಭಿಮಾನಿ ಸ್ಥಿತಿ. ಯಾಕಂದರೆ ರೋಲ್ ಎಂದಿಗೂ ಮಧುರವಾಗಲು ಸಾಧ್ಯವೇ ಇಲ್ಲ. ಈ ಪತಿತ ಶರೀರದ, ಈ ಪತಿತ ಮನಸ್ಸು, ಈ ಪತಿತ ಒಂದು ಶಬ್ದಗಳು
ಆ್ಯಕ್ಟಿಂಗ್ ಒಳಗೆ ಮಧುರವಾಗಿ ಮಾತನಾಡಿ ತೋರಿಸ್ಬೋದು, ಆದರೆ ರೋಲ್ ಮಧುರ ಆಗಕ್ಕೆ ಸಾಧ್ಯ ಇಲ್ಲ. ಆತ್ಮಿಕ ಸ್ಥಿತಿ ಮಧುರ. ಅದಕ್ಕೆ ಮಧುರರಾಗ್ರಿ ಅಂದರೆ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗ್ರಿ. ಶೀತಲಾಗ್ರಿ ಅರ್ಥಾತ್ ಮೂಲ ಸ್ಥಿತಿ, ಆತ್ಮನ ಮೂಲ ಸ್ಥಿತಿಯಲ್ಲಿ ಈ ಮನಸ್ಸು ಸ್ಥಿತ ಆಗೋದು शीतलरागोदु. अंदर में क्रोध मोह का जो भूत है उसे निकाल देना है. ಒಳಗಡೆ ಮನಸ್ಸಿನೊಳಗಿನ್ನೂ ಅನೇಕ ರೀತಿಯ ಅನೇಕ ಜನ್ಮದ ಕ್ರೋಧ ಅಥವಾ ಲೋಭ ಇದೆ, ಇವುಗಳನ್ನು ತೆಗೆದು ಹಾಕ್ರಿ ಅಂತಾರೆ ಬಾಬಾ. ತೆಗೆದು ಹಾಕ್ರಿ ಅರ್ಥಾರ್ಥ ಇದು ನನ್ನ ಸತ್ಯ ಅಲ್ಲ. ಕ್ರೋಧ ಮನಸ್ಸಿನಲ್ಲಿ ಇರಬಹುದು, ಇದು ಡ್ರಾಮಾನುಸಾರ ನೂಂದಿದೆ. ಲೋಭನೂ ಇರಬಹುದು. ಲೋಭ ಕ್ರೋಧ ಯಾವುದು ಈ ಪಾತ್ರದ ಮನಸ್ಸಿನಲ್ಲಿ ಕಾಣ್ತಾ ಇದೆ, ಇದು ನಾನಲ್ಲ, ಇದು ನನ್ನ ಸತ್ಯ ಅಲ್ಲ. ನನ್ನ ಸತ್ಯ ಏನು ಅಂತಂದ್ರ ಶಾಂತಿ ಇರುವುದು ನನ್ನ ಸತ್ಯ. ಲೋಭ ಮುಕ್ತ ಸಂಪನ್ನ ಸ್ಥಿತಿ ಇದು ನನ್ನ ಸತ್ಯ ಅಂತ ಅನುಭವ ಮಾಡೋದೇ ಲೋಭ ಕ್ರೋಧದಿಂದ ಮುಕ್ತರಾಗುವುದಾಗಿದೆ. वरदान रिगार्ड देने का रिकॉर्ड ठीक रख, खुशी का महादान करने वाले ಪುಣ್ಯ ಆತ್ಮ ಭವ. ಗೌರವ ಕೊಡುವಂತಹ ಒಂದು ರೆಕಾರ್ಡನ್ನು ಸರಿಯಾಗಿಟ್ಕೊಂಡು ಖುಷಿಯ ಮಹದಾನ ಮಾಡುವಂತಹ ಪುಣ್ಯ ಆತ್ಮರು ಆಗ್ರಿ. वर्तमान समय चारों ओर रिगार्ड देने का रिकॉर्ड ठीक करने की आवश्यकता है. ಇವತ್ತು ವರ್ತಮಾನ ಸಮಯದಲ್ಲಿ ಮಕ್ಕಳು ಯಾವುದಕ್ಕೆ ನೀವು ಸ್ವಲ್ಪ ಗಮನ ಕೊಡಬೇಕಾಗಿದೆ ಅಂದರೆ ಗೌರವ ಕೊಡುವ ರೆಕಾರ್ಡನ್ನು ಸರಿ ಇಟ್ಕೊಡ್ರಿ. ಯಾಕೆಂದರೆ ಇವತ್ತು ಸಮಯ ಹೀಗಿದೆಯಲ್ಲ, ನಾವೇನು ಮಾತಾಡ್ತೀವಿ ಅನ್ನುವಂಥ ಸುದ್ಬುದ್ಧೇ ಗೊತ್ತಿರುವುದಿಲ್ಲ. ಅವ್ರು ಹಾಗೆ ಮಾತಾಡಿದ್ರು ಅಂತ ನಗೆ ಚಾಟಿಕೆಯೊಳಗೆ ಅವರೊಂದು ಅಂದರು ಅಂತ ಎದುರುಗಡೆಯಿಂದ ಇನ್ನೊಂದು ಮಾತು, ಮತ್ತು ಎದುರುಗಡೆಯಿಂದ ಇನ್ನೊಂದು ಮಾತು, ಹೀಗೆ ಹೇಳ್ತಾ ಹೀಗೆ ಅನ್ನಿಸ್ಬಿಡ್ತದಲ್ಲ, ರೆಸ್ಪೆಕ್ಟೇ ಹೋಗ್ಬಿಡ್ತದ ಅಂತ, ಅದು ತಪ್ಪಾಗಿ ಭಾವಿಸ್ಬಿಡ್ಲಾಗ್ತದ. ಅದಕ್ಕೆ ಬಾಬಾ ಅಂತಾರೆ, ಮೊದಲು ಮಕ್ಕಳೇ ಎಲ್ಲರಿಗೂ ಗೌರವ ಕೊಡೋದನ್ನು ಕಲೀರಿ. ಗೌರವ ಕೊಡುವಂಥದ್ದು ನಿಮ್ಮ ಜೀವನದ ರೆಕಾರ್ಡ್ ಮಾಡಿಕೊಡ್ರಿ ಅಂತ. ಅವ್ರ ರೆಕಾರ್ಡ್ ರೀ, ಅವರೆಂದಿಗೂ ಕೂಡ ಈ ರೀತಿ ಏನು ಬಿಟ್ಟಿಲ್ಲ, ತಮ್ಮ ಮರ್ಯಾದೆಗಳನ್ನು ಬಿಟ್ಟಿಲ್ಲ, ಅಥವಾ ಅವ್ರದ್ದು ರೆಕಾರ್ಡ್ ಅವ್ರು ಇನ್ನೂವರೆಗೂ ಹೋಟೆಲ್ನಾಗ ಊಟ ಮಾಡಿಲ್ಲ. ಅವ್ರದ್ದು ಜೀವನದೊಳಗೆ ಇದು ಒಂದು ರೆಕಾರ್ಡ್, ಅವರೆಂದಿಗೂ ಕೂಡ ಸಿನಿಮಾ ಥಿಯೇಟರಿಗೆ ಹೋಗಿಲ್ಲ ಅಂತ. ಹಾಗೆ ಬಾಬಾ ಹೇಳ್ತಾರೆ, ಗೌರವ ಕೊಡುವಂಥ ಒಂದು ರೆಕಾರ್ಡ್ ನಿಮ್ಮ ಒಂದು ಜೀವನ ಚರಿತ್ರೆಯಲ್ಲಿ ಜಮಾ ಮಾಡಿಕೊಡ್ರಿ. ಇದ್ರ ಬಹಳ ಅವಶ್ಯಕತೆ ಇದೆ ಅಂತಾರೆ ಬಾಬಾ. ಯಾಕೆಂದರೆ ಸನ್ಮಾನದ ಭಿಕಾರಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸನ್ಮಾನದ ಹಸಿವು ನೀರಡಿಕೆ ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ಎಲ್ಲರಿಗೂ ಗೌರವ ಕೊಡೋದನ್ನು ಕಲೀರಿ. ಯಹಿ ರಿಕಾರ್ಡ್ ಫಿರ್ ಔರೋಂಕೋ ಚಾರೋ ಓರ್ ಬಜೇಗಾ. ನೀವೇನು ಈ ರೆಕಾರ್ಡ್ ಸರಿ ಇಟ್ಕೊಳ್ತೀರಿ, ಇದೇ ರೆಕಾರ್ಡ್ ಎಲ್ಲ ಕಡೆಗೂ ಪ್ಲೇ ಆಗ್ತದ. ರಿಗಾರ್ಡ್ ದೇನಾ ರಿಗಾರ್ಡ್ ಲೇನಾ, ಚೋಟೆ ಕೋ ಭಿ ರಿಗಾರ್ಡ್ ದೋ, ಬಡೆ ಕೋ ಭಿ ರಿಗಾರ್ಡ್ ದೋ. ಬಾಬಾ ಹೇಳ್ತಾರೆ, ಗೌರವ ಕೊಡೋದ್ರಲ್ಲಿ ಹಿಂಗಲ್ಲ, ಇವೇನು ಸಣ್ಣ ಮಕ್ಕಳು, ಇವರೇನು ಸಣ್ಣವರು, ಅಥವಾ ಇವರೇನು ಕಮ್ ಜಾತಿಯವರು, ಇವರೇನು ಕಮ್ ಅಂತಸ್ತಿನವರು ಇಲ್ಲ. ಅವ್ರು ಚಿಕ್ಕವರಿದ್ದರು, ಚಿಕ್ಕ ಅಂತಸ್ತಿನವರಿದ್ದರು, ಅವರು ಪಾತ್ರಾಭಿನಯ ಮಾಡ್ತಾ ಇದ್ದಾರೆ, ಕಡಿಮೆ ಅಂತಸ್ತಿನ. ಆದರೆ ಆತ್ಮನೇ ಇದೆ, ಆತ್ಮ ಎವರ್ ಪ್ಯೂರ್ ಇದೆ. ಅಂದ ಮೇಲೆ ನೀವು ಈ ಗೌರವ ಕೊಡುವ ರಿಗಾರ್ಡ್ ಕೊಡುವ ರೆಕಾರ್ಡ್ ಏನಿದೆಯಲ್ಲ, ಇದನ್ನು ಸರಿ ಇಟ್ಕೊಡ್ರಿ ಅಂತಾರೆ ಬಾಬಾ. ಅದಕ್ಕೆ ಗೌರವ ಕೊಡ್ರಿ. ಹೇಗೆ? ಅವ್ರು ಚಿಕ್ಕವರಿದ್ರೂ ಕೊಡ್ರಿ, ಅವ್ರು ದೊಡ್ಡವರಿದ್ರೂ ಗೌರವವನ್ನು ಕೊಡ್ರಿ. यह रिगार्ड का रिकॉर्ड अभी निकालना चाहिए, तब खुशी का दान करने वाले ಮಹಾದಾನಿ ಪುಣ್ಯಾತ್ಮ ಬನೆಂಗೆ. ಇನ್ನೊಬ್ಬರಿಗೆ ಗೌರವ ಕೊಡದೆ ಖುಷಿ ದಾನ ಮಾಡೋದು ಅಂತಾರೆ ಬಾಬಾ. ಯಾಕಂದರೆ ಪ್ರತಿಯೊಬ್ಬ ಆತ್ಮನ ಮನಸ್ಸು ಈಗೆಲ್ಲರಿಂದ ಗೌರವ ಬಯಸ್ತಾರೆ. ಅಂದಮೇಲೆ ನೀವು ಆ ಗೌರವ ಕೊಡ್ರಿ. ಗೌರವ ಕೊಡೋದೇ ಖುಷಿ ಕೊಟ್ಟಂತೆ. ಈ ಖುಷಿ ಏನಿದೆಯಲ್ಲ, ಬಾಬಾ ಹೇಳ್ತಾರೆ, ಇದೇ ಮಹಾದಾನ, ಇದೇ ದೊಡ್ಡ ಪುಣ್ಯ ಅಂತ ಹೇಳ್ತಾರೆ ಬಾಬಾ. किसी को रिगार्ड देकर खुश कर देना ये बड़े से बड़ा पुण्य का काम है, ಸೇವಾ है. ಬಾಬಾ ಅಂತಾರೆ, ಸೇವಾ ಅಂದ್ರೆ ಕೇವಲ ಭಾಷಣ ಮಾಡೋದು, ಯಾರಿಗೋ ಚಿತ್ರದ ಬಗ್ಗೆ ಹೇಳೋದು, ಪ್ರೋಗ್ರಾಮ್ ಮಾಡೋದಲ್ಲ. ಬಾಬಾ ಅಂತಾರೆ, ಸೇವೆಯೊಳಗೆ ಇನ್ನೊಬ್ಬರಿಗೆ ಹೀಗಲ್ಲ, ನನಗೆ ಬೇಕಂದವ್ರಿ, ನನಗೆ ರಿಗಾರ್ಡ್ ಕೊಡೋರಿಗೆ ನಾ ರಿಗಾರ್ಡ್ ಕೊಡ್ತೀನಿ, ಬಾಕಿ ಉಳಿದವ್ರ ಜೊತೆಗೆ ನಾ ಕಾಮನ್ ಇರ್ತೀನಿ ಇಲ್ಲ.
ಬಾಬಾ ಹೇಳ್ತಾರೆ, ನಿನ್ನ ರೆಕಾರ್ಡ್ ಒಳಗೆ ಅವ್ರು ಚಿಕ್ಕವ್ರಿರ್ಲಿ ದೊಡ್ಡವ್ರಿರ್ಲಿ, ನಿನ್ಗೆ ಬೇಕಾದವ್ರು ಇರಲಿ ಬೇಕಾಗದೇ ಇರಲಿ, ಎಲ್ಲರಿಗೂ ನೀ ಗೌರವ ಕೊಡೋದನ್ನು ಕಲಿ. ಇದೇ ಬಹಳ ದೊಡ್ಡ ಖುಷಿ ಅಂತಾರೆ ಬಾಬಾ. ತೋ ಇದೇ ಬಹಳ ದೊಡ್ಡ ಪುಣ್ಯ, ಇದೇ ಬಹಳ ದೊಡ್ಡ ಸೇವಾ ಅಂತ ಹೇಳ್ತಾರೆ ಬಾಬಾ. ಗೌರವ ಕೊಡೋದು ಅಂತಂದ್ರೆ ಅವರಿಗೆ ಚೇರ್ ಬಿಟ್ಟು ಕೊಡೋದು, ಅವರಿಗೆ ಬೇಕಾದಂಥ ಸಾಮಾನು ತಂದು ಕೊಡೋದು, ಅವ್ರನ್ನ ಬಹಳ ಪ್ರೀತಿಯಿಂದ ಕಾಣೋದು, ಇದು ಪಾತ್ರ ಮಾತ್ರ. ಗೌರವ ಕೇವಲ ಕೊಡುತಗೊಳ್ಳುವಿಕೆಯ ಮಾತಲ್ಲ, ಕೇವಲ ಚೆನ್ನಾಗಿ ಖುಷಿಯಿಂದ ಮಾತನಾಡುವ ಮಾತಲ್ಲ. ನಿಜವಾದ ಗೌರವ ಅವರೊಳಗಿನ ಆ ನಿರಾಕಾರಿ ಆತ್ಮನ ಸತ್ಯದ ಸ್ವರೂಪದೊಂದಿಗೆ ನಾನು ಮಾತಾಡ್ತೀನಿ, ಆ ಆತ್ಮ ಸ್ವರೂಪವನ್ನು ನೋಡ್ತೀನಿ ಅಂತಂದ್ರೆ ಇದಕ್ಕಿಂತ ದೊಡ್ಡ ರೆಸ್ಪೆಕ್ಟೇ ಈ ಜಗತ್ತಿನಲ್ಲಿಲ್ಲ, ಇದಕ್ಕಿಂತ ದೊಡ್ಡ ಸೇವಾ, ಇದಕ್ಕಿಂತ ದೊಡ್ಡ ಪುಣ್ಯನೇ ಮತ್ತೊಂದಿಲ್ಲ ಅಂತಾರೆ ಬಾಬಾ. ಸ್ಲೋಗನ್, ಹರ್ ಗಡಿ ಕೋ ಅಂತಿಮ್ ಘಡಿ ಸಮಜ್ ಕರ್ ಚಲೋ ತೋ ಎವರ್ ರೆಡಿ रहेंगे. ಪ್ರತಿ ಕ್ಷಣನೂ ಕೂಡ ನಾನು ಈ ಪಾತ್ರದಲ್ಲಿ, ಈ ಶರೀರದಲ್ಲಿ ಇರೋದು ಇದೇ ಕೊನೆ ಕ್ಷಣ ಅಂತ ತಿಳ್ಕೊಂಬಿಡ್ರಿ. ಅಂದ್ರೆ ಮಾತ್ರ ನೀವು ಬಹಳಷ್ಟು ಎವರ್ ರೆಡಿ ಆಗಕ್ಕೆ ಸಾಧ್ಯ ಅದ. ಇಲ್ಲಾಂದ್ರೆ ಇನ್ನೂ ಈಗ ನಾ ಚಿಕ್ಕವನಿದ್ದೀನಿ, ಇನ್ನೂ 1 ವರ್ಷ ಹೋಗಲಿ, ಇನ್ನೊಂದು 6 ತಿಂಗಳು ಹೋಗಲಿ, ಅಥವಾ ಇನ್ನೂ ಸ್ವಲ್ಪ ದಿನ ಅದಾವಲ್ಲ, ಸ್ವಲ್ಪ ದಿನ ಬಿಟ್ಟು ನೋಡ್ತೀನಿ ಅಂತ ಹಿಂಗೆ ಆಲಸ್ಯ ಬಂದ್ಬಿಡ್ತದ, ಅಥವಾ ಹಂಗೆ ಟೈಮ್ ಹೋಗ್ಬಿಡ್ತದಂತಾರೆ ಬಾಬಾ. ನನ್ನ ಜೀವಂತ ಇದೇ ಕೊನೆ ಕ್ಷಣ, ಇದೇ ನನ್ನ ಅಂತಿಮ ಈ ಒಂದು ಕ್ಷಣ ಉಳ್ಕೊಂಡಿದೆ ಅಂತ ತಿಳ್ಕೊಳ್ರಿ. ಬಸ್ ಸ್ಥಿತಿ ಎವರ್ ರೆಡಿ ಆಗಿಬಿಡ್ತದ ಅಂತ. ಅಂದರೆ ಎಲ್ಲೂ ಕೂಡ ಆಲಸ್ಯ ಹುಡುಗಾಟಿಕೆತನ ಬರಲಿಕ್ಕೆ ಸಾಧ್ಯವಿಲ್ಲ. ಇಂದಿನ ಮುರಳಿಯ ವ್ಯಕ್ತಿಶಾರೆ, निश्चय के फाउंडेशन को मजबूत कर सदा निर्भय और निश्चिंत रहो. जैसे ज्ञान के सब्जेक्ट है, ಹೇಗೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ 4 ವಿಷಯಗಳಲ್ಲಿ ಜ್ಞಾನದ ವಿಷಯ ಇದೆ, ವೈಸೆ ಸೇವಾ ಬಿ ಏಕ್ ಸಬ್ಜೆಕ್ಟ್ ಹೇ. ಹೇಗೆ ಜ್ಞಾನ ಒಂದು ವಿಷಯ ಆಗಿದೆಯೋ ಹಾಗೆ ಸೇವಾನೂ ಕೂಡ ಒಂದು ವಿಷಯ ಅಂತ ಹೇಳ್ತಾರೆ ಬಾಬಾ. ಜೋ ಇಸ್ಮೇ ಫೇತ್ಫುಲ್ ನಿಶ್ಚಯ ಬುದ್ಧಿ ಹೇ ವಹಿ ನಂಬರ್ ಆಗೆ ಜಾ ಸಕ್ತಾ ಹೇ. ಯಾರು ಇದರಲ್ಲಿ ವಿಶ್ವಾಸ ಇದ್ದಾರ, ಬಾಬಾ ಹೇಳ್ತಾರೆ ಸೇವಾ ಸಬ್ಜೆಕ್ಟಲ್ಲಿ ಯಾರು ವಿಶ್ವಾಸಕ್ಕೆ ಪಾತ್ರದಾರ, ಸೇವಾನು ಹಿಂಗಲ್ಲ ತೋರಿಕೆಗಾಗಿ, ಸೇವಾನು ಹಿಂಗಲ್ಲ ಮನಸ್ಸಿಗೆ ಬಂದಂತೆ, ಯಾರು ವಿಶ್ವಾಸಕ್ಕೆ ಪಾತ್ರದಾರ ಅವರೇ ನಿಶ್ಚಯ ಬುದ್ಧಿ ವಹಿ ನಂಬರ್ ಆಗೆ ಜಾ ಸಕ್ತೆ. ಬಾಬಾ ಹೇಳ್ತಾರೆ ಅವರ ಮಾರ್ಕ್ಸ್, ಅವರಿಗಾಗೇನು ಆಶೀರ್ವಾದ ಸಿಗ್ತದಲ್ಲ, ಅವರು ಫೇತ್ಫುಲ್ ಅರ್ಥಾತ್ ವಿಶ್ವಾಸಿ ಇದ್ದರೆ ಮಾತ್ರ ಅವರಿಗೆ ಮಾರ್ಕ್ಸ್ ಜಮಾ ಆಗಕ್ಕೆ ಸಾಧ್ಯವೆ. ಸುಬಹ ಸೆ ರಾತ್ ತಕ್ ಅಪನಾ ಫಿಕ್ಸ್ ಪ್ರೋಗ್ರಾಮ್ ಡೈಲಿ ಡೈರಿ ಬನಾವೋ ಕ್ಯೂಂಕಿ ಜಿಮ್ಮೆವಾರ ಆತ್ಮಾಯೇ ಹೋನಾ. ಬಾಬಾ ಅಂತಾರೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಡೈರಿ ಮಾಡ್ರಿ. ನಾ ಹೋಲ್ ಡೇ ಏನು ಮಾಡ್ತಾ ಇದ್ದೀನಿ ಮನಸ್ಸ ವಾಚ ಕರ್ಮಣ ಅದನ್ನು ಡೈರಿಯಲ್ಲಿ ನೋಟ್ ಮಾಡ್ರಿ ಅಂತಾರೆ ಬಾಬಾ. ಯಾಕಂದ್ರೆ ನೀವು ಜಗತ್ತಿನ ಭಾಳ ಮಹಾನ್ ಆತ್ಮ ಇದ್ದೀರಿ, ನೀವು ಸಾಧಾರಣ ಅಲ್ಲ. ಭಲೇ ಸಾಧಾರಣ ಕರ್ಮ ಪಾತ್ರೆ ತೊಳಿಬೋದು, ಸಾಧಾರಣ ಕರ್ಮ ತಾವು ಏನಾದರೂ ಸಾಮಾನ್ಯ ಕಾರ್ಯಗಳನ್ನು ಮಾಡಿರ್ಬೋದು. ನೀವು ಆತ್ಮ ಭಾಳ ಮಹಾನ್ ಇದ್ದೀರಿ, ನಿಮ್ಮ ಪಾತ್ರ ಭಾಳ ಮಹಾನ್ ಇದೆ. ಹೀಗಾಗಿ ನೀವು ಏನೇ ಮಾಡ್ತಿರೋದನ್ನ ಡೈರಿಯಲ್ಲಿ ನೋಟ್ ಮಾಡ್ರಿ ಅಂತಾರೆ ಬಾಬಾ. ಕ್ಯೂಂಕಿ ಜಿಮ್ಮೆವಾರ ಆತ್ಮಾಯೇ ಹೋ, ಯಾಕಂದ್ರೆ ಈ ಜಗತ್ತಿನ ಕಲ್ಯಾಣ ಮಾಡಲಿಕ್ಕೆ ಜವಾಬ್ದಾರ ಆತ್ಮ ಇದ್ದೀರಿ. ರಿವಾಜಿ ಆತ್ಮಾಯೇ ನಹಿ, ನೀವು ಸುಮ್ಮ ಹೆಸರಿಗೆ ಪಾಲನೆ ಮಾಡೋರಲ್ಲ, ನೀವು ನಿಜವಾಗಿಯೂ ಜವಾಬ್ದಾರಿ ಉಳ್ಳಂತಹ ಆತ್ಮರಿದ್ದೀರಿ, ವಿಶ್ವ ಕಲ್ಯಾಣಕಾರಿ ಆತ್ಮರಿದ್ದೀರಿ. ತೋ ಜೋ ಜಿತ್ನಾ ಬಡಾ ಆದ್ಮಿ ಹೋತಾ ಉಸ್ಕಾ ದಿನಚರ್ಯ ಸೆಟ್ ಹೋತಿ ಹೇ. ಯಾರು ಎಷ್ಟು ಈ ಜಗತ್ತಿನಲ್ಲಿ ದೊಡ್ಡ ವ್ಯಕ್ತಿ ಇರ್ತಾರೋ ಅವ್ರ ದಿನಚರ್ಯ ಮೊದಲೇನೆ ಫಿಕ್ಸ್ ಇರ್ತದೆ. ಯಾವ ಪ್ರೋಗ್ರಾಮ್, ಯಾವ ದಿನ ಯಾವ ಡೇಟಿಗೆ ಯಾವ ಪ್ರೋಗ್ರಾಮ್ ಇರ್ತದೆ, ಎಷ್ಟೊತ್ತಿಗೆ ಹೋಗ್ಬೇಕು, ಅದಾದ್ಮೇಲೆ ಮುಂದೆ ಎಲ್ಲಿ ಹೋಗಬೇಕು, ಅದಾದ್ಮೇಲೆ ಮುಂದೆ ಏನು ಮಾಡಬೇಕು, ಯಾವಾಗ ರೆಸ್ಟ್ ಮಾಡಬೇಕು, ಯಾವಾಗ ಊಟ ಮಾಡಬೇಕು, ಇದು ಮೊದಲೇ ಫಿಕ್ಸ್ಡ್ ಇರ್ತದೆ. ಹಾಗೆ ಬಾಬಾ ಹೇಳ್ತಾರೆ ನೀವು ಭಾಳ ಮಹಾನ್ ಇದ್ದೀರಿ. ಸುಮ್ಮನೆ ಹಾಗೆ ಮನ್ಕೊಂಡೆ, ಹಾಗೆ ಎದ್ದೆ, ಹಾಗೆ ಒಂದಿಷ್ಟು ಪುರುಷಾರ್ಥ ಮಾಡಿದೆ, ಹಿಂಗಿಲ್ಲ. ಬಹಳ ಕ್ರಮಬದ್ಧ ದಿನಚರಿ ಎಕ್ಯುರೇಟ್ ಆಗಿರಬೇಕು. ಯಾಕಂದರೆ ನೀವು ಎಷ್ಟು ಮಹಾನ್ ಇದ್ದೀರಿ, ನಿಮ್ಮಿಂದ ವಿಶ್ವ ಕಲ್ಯಾಣ ಆಗ್ತಾ ಇದೆ ಅಂತಂದರೆ ಸದಾ ನಿಮ್ಮ ದಿನಚರಿಯ ಕಡೆಗೆ ಗಮನವಿರಲಿ ಅಂತಾರೆ ಬಾಬಾ. ಒಂದಿದೆ ಸ್ಥೂಲವಾದಂಥ ದಿನಚರಿಯನ್ನು ಮೇಂಟೈನ್ ಮಾಡುವಂಥದ್ದು ಪ್ರಾಕ್ಟೀಸ್ ಆಗುವವರೆಗೆ. ಪ್ರಾಕ್ಟೀಸ್ ಕಂಪ್ಲೀಟ್ ಇದೆ, ಸೂಕ್ಷ್ಮ ಸ್ಥಿತಿ ತಯಾರಾಗಿಬಿಟ್ಟಿದೆ ಅಂತಂದ್ರೆ ಅಟೆನ್ಷನ್ ಕೊಡೋದೇ ಡೈರಿ ಇಡೋದು. ಪ್ರತಿ ಕ್ಷಣ ನಾ ಡ್ರಾಮಾದಲ್ಲಿ ಸಿಕ್ಕಾಕೊಂಡಿದ್ದೀನ, ಅಥವಾ ಡ್ರಾಮಾನ ರಿಯಲ್ ಅಂತ ಅನುಭವ ಮಾಡ್ತಿದ್ದೀನೋ, ಅಥವಾ ಡ್ರಾಮಾದಿಂದ ಪರೆಯಾಗಿ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ಈ ಡ್ರಾಮಾನ
ಈ ನಾಟಕವನ್ನು ನನಗೆ ಸಿಕ್ಕಿರುವ ಪಾತ್ರವನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನೋ, ಈ ಥರ ಅಟೆನ್ಷನ್ ಇಡುವುದೇ ಡೈರಿಯನ್ನು ಮೇಂಟೈನ್ ಮಾಡೋದಾಗಿದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ನಿಶ್ಚಯ ಬುದ್ಧಿ ಅರ್ಥಾತ್ ನಿಶ್ಚಯ, ನಾನು ಯಾರಿರುವೆ ಎನ್ನುವಂತಹ ನಿಶ್ಚಯ, ನಾನು ಯಾರ ಸಂತಾನ ಎನ್ನುವ ನಿಶ್ಚಯ. ಇದು ಒಂದು ವಿಶ್ವ ನಾಟಕ. ನಾನು ನಿರಾಕಾರ ಆತ್ಮ ಈ ನಾಟಕದಲ್ಲಿ ದೇಹರೂಪಿ ವಸ್ತ್ರವನ್ನು ಧರಿಸಿ ಮಾನವ ಜೀವನವನ್ನು ಜೀವಿಸ್ತಾ ಇರುವಂತಹ, ಈ ಜೀವನವನ್ನು ಜೀವಿಸುತ್ತಿದ್ದರೂ ಜೀವನದಿಂದ ಮುಕ್ತ ಹಾಗೂ ಪರೆಯಾಗಿರುವಂತಹ ಉಪರಾಮಾತ್ಮ ನಾನು. ಇದೇ ನನ್ನ ಅಸಲಿ ಸತ್ಯವಾಗಿದೆ. ಹೀಗಾಗಿ ಈ ಸತ್ಯವನ್ನು ಅರಿತಿರುವ ಕಾರಣದಿಂದಲೇ ಈ ನಾಟಕದ ಎಲ್ಲ ದೃಶ್ಯಗಳನ್ನು ಕಂಡರೂ ಸಹ ನಾನು ನಿರ್ಭಯವಾಗಿದ್ದೇನೆ. ನನ್ನ ಈ ನಿರ್ಭಯದ ಕಾರಣವೇ ಸ್ಥಿತಿಯು ನಿಶ್ಚಿಂತವಾಗಿದೆ. ಓಂ ಶಾಂತಿ.